ಮಗ ಮಗ ಮನ್ಗನ್ ಸುಮ್ಕಿರಿ ಎಳ್ಸ್ಬೇಡಿ ಮನ್ಗನ್ ಸುಮ್ಕಿರಿ. ಅಯ್ಯೋ ದೇವ್ರೇ, ಅಯ್ಯೋ ಯಾರು ಋಣ ತಿಂದಿದ್ದಾನಪ್ಪ ನಾನು, ಯಾರಿಗನ್ನೇ ಮಾಡಿದನು, ಯಾರು ಋಣ ತಿಂದಿದ್ದಾನೆ, ಯಾಕೆ ಹಿಂಗೆ ದೇವ್ರು ನನಗೆ ಶಿಕ್ಷೆ ಕೊಟ್ಟ ನಿಂಗೆ. ಅಯ್ಯೋ ಎಲ್ಲ ಋಣ ತಿನ್ನೋರು ಚೆನ್ನಾಗಿ ಅವ್ರೆ, ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ. ಮಗ ನೀನು ಈ ಮಾತುಗಳೇ ಹಿಡಿಯೋಕ್ಕಿಲ್ಲ ನನಗೆ. ಯಾರು ಎಲ್ಲ ಚೆನ್ನಾಗಿರಲಿ ಬಿಡು ನೋಡವ, ಹೇಳ್ತೀನಿ ಕೇಳ್ಕೊ. ಇನ್ನೊಬ್ರಿಗೆ ನಾವು ಹಾಳಾಗಲಿ, ಅವರ ಯಾಕುಟ್ಟು ಹೋಗಲಿ, ಅವ್ರು ಕೇಳಿ ಬಯಸೋದು ಅವ್ರ ಬಗ್ಗೆ ಇವೆಲ್ಲ ಭಾಳ ತಪ್ಪು. ಯಾಕೆಂದರೆ ದೇವರು ನಾವು ಇನ್ನೊಬ್ರಿಗೆ ಏನು ಬಯಸ್ತೀವೋ ಅದನ್ನೇ ನಮಗೂ ಬಯಸೋದು. ಒಂದು ಒಳ್ಳೇದು ಬಯಸಬೇಕು ನೀನು. ಅಪ್ಪ ನಾನು ಏನು ಮಾಡಿದ್ರು, ನಾನು ಯಾರು ಋಣ ತಿಂದಿದ್ದಾನು, ನಾನು ಯಾರಿಗೆ ಏನು ಅನ್ಯಾಯ ಮಾಡಿದಾನೆ ಹೇಳ್ತೀಯಲ್ಲ ನೀನು. ನಾನು ಯಾರಿಗಾರ ಅನ್ಯಾಯ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ, ಇಂಥದ್ದು ಮಾಡವಳೆ ಅಂತ ಹೇಳಿಸ್ಬಿಡು ಒಬ್ರ ಕೈಲಿ. ನಾನು ಏನಲ್ಲಿ ಪಾಡಂಗೆ ನಾನು ಇದ್ನಲ್ಲ, ನಾನು ಯಾರ ಸುದ್ದಿಗೆ ಹೋಯ್ತಿದ್ದಾನು, ನಾನು ಯಾರ ಹಾದಿಗೆ ಹೋಯ್ತಿದ್ದಾನು, ತಿರ್ಗಾ ಮಾತಾಡ್ತೀಯಲ್ಲ ನೀನು. ಬೇಡ ಕಣವ, ಬೇಡ ಸುಮ್ಕಿರು. ಡಾಕ್ಟ್ರು ಏನಂದ್ರು, ಅಪೆಂಡಿಕ್ಸ್ ಆಗಿರ್ಬೋದು ಅಂತವ್ರೆ ಕಣಪ್ಪ, ರಿಪೋರ್ಟ್ ಬರಬೇಕು ಅಂತವ್ರೆ. ಆಯ್ತು ಸುಮ್ಮನಿರವ, ಸುಮ್ಮನಿರು. ಓ ಏನೋ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನಿರು, ಧೈರ್ಯವಾಗಿರು ನೀನು, ಯೋಚನೆ ಮಾಡೋಕ್ಕೋಬೇಡ. ನನ್ನ ಜೀವನದಲ್ಲಿ ಹಿಂಗೆ ಆಯ್ತದೆ, ಹಿಂಗೆಲ್ಲ ಬಂತು, ನನ್ನ ಕನಸು ಮನ್ಸಲ್ಲಿ ಒಂದು ಕಡಿತಿಲ್ಲ ಕಣಪ್ಪ. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದ ನನಗೆ ಕಣಪ್ಪ. ಆಯಿತು ಸುಮ್ಮನಿರವ, ಸುಮ್ಮನಿರು. ಅಯ್ಯೋ ಅಳೋದ್ರಿಂದ ಕರೆಯೋದ್ರಿಂದ ಏನೂ ಉಪಯೋಗ ಇಲ್ಲ. ಸುಮ್ಕಿರು. ಹಾಕೊಳಕ್ಕೆ ಓದಿಯೇ ಸುಮ್ಮನೆಯ, ಯಾಕೆ ಒಳಕ್ಕೆ ಓದಿಯೇ? ಸುಮ್ಮನಿರು ಮಗ, ಸುಮ್ಮನಿರು, ಅಳ್ಬೇಡಿ, ಏನೂ ಆಯ್ಕಿಲ್ಲ ಮಗ, ಮನಗದೆ ಸುಮ್ಕಿರು. ಅವ್ರು ಕೆಂಪ್ಯರ್ಗೆ ಫೋನ್ ಮಾಡಿದ? ಇಲ್ಲ ಮಾಡಿಲ್ಲ. ಮಾಡಿ ಹೇಳು, ಮಾಡು. ಫೋನ್ ಮಾಡಿಬಿಟ್ಟು ಈ ಥರ ಆಗದೆ ಅಂತ ನೀನಾರು ಹೇಳಿವ್ಲೇ. ಅವಳೇ ಎಂಗೇಜ್ಮೆಂಟು ಅದು ಇದು ಅಂತ ಓಡಾಡ್ತಾ ಕುಂತವಳೆ, ಅವಳಿಗೆ ಬೇರೆ ಏನು ಹೇಳಿರಿ, ಅದಕ್ಕೆ ಸುಮ್ಮನೆ ಅದೇ ತಗೆ. ಹೇಳು, ಒಂದು ಮಾತು ಫೋನ್ ಮಾಡಿ ಈ ಥರ ಅಂತ ಹೇಳಿರಾಕಿಲ್ವಾ? ಅಯ್ಯೋ ಅಲ್ಲಿ ಓಡ್ತಿದ್ಲು ಕಣಪ್ಪ, ಆಂಬುಲೆನ್ಸ್ ಹತ್ಬೇಕಾದ್ರೆ ಆಂಬುಲೆನ್ಸ್ ಓಡ್ತಿದ್ಲು ಸುಮ್ಕಿರು. ಅವಳು ಹೇಳಿರ್ತಾಳೆ ಕಣ, ಊಸಿದ್ದು ಏತಿದ್ದೆಲ್ಲ ಹೇಳ್ತಾಳೆ, ಇದನ್ನ ಹೇಳಕ್ಕಿಲ್ವಾ? ಹೇಳಿರ್ತಾಳೆ ಇಷ್ಟೊತ್ತಿಗೆ ಕತೆ. ನೋಡಿ ನಿನ್ನ ಮಗಳು ಬಂದಿದ್ದಾಳು ನೋಡಪ್ಪ, ಯಾವ ಕರುಗಳು ಬುದ್ಧಿ ಕಲ್ತಿದ್ದಾಳು ಅಂತ, ಹೊಟ್ಟೆ ಉರಿ ಬುದ್ಧಿಯ ಅಲ್ಲ. ಇವಳನ್ನ ಅಕ್ಕ ಅನ್ಬೇಕಪ್ಪ, ನೋಡಪ್ಪ ಯಾವಳು ಹೇಳ್ದಾನಿದ್ದಾಳ. ಮುಚ್ಚು ಬಾಯ, ಇಷ್ಟೆಲ್ಲ ಆದರೂ ಇನ್ನೂ ಬುದ್ಧಿ ಕಲ್ತಿಲ್ವಲ್ಲ ನೀನು. ಅಲ್ಲ ಹೆಣ್ಣ ಅದು ಯಾಕಂಗಡಿಯ ನೀನು? ಓ ಒಳ್ಳೆ ಚಂದಾಗ ಆಡ್ತೀಯ ಕಣ್ಮಗ ನೀನುವೆ. ಅಲ್ಲ ಜ್ಞಾನ ಇಲ್ವಾ ನಿನಗೆ, ಜ್ಞಾನಮಾನ ಇಲ್ವಾ ನಿನಗೆ ಹಿಂಗೆ ಮಾತಾಡೋಕ್ಕೆ ನೀನು? ಅಲ್ಲ ಪಾಪ ಅವಳು ನೋಡಿದ್ರೆ ಒಂದು ದಿವಸ ನಿನ್ನ ಬಗ್ಗೆ ಮಾತಾಡೋಕ್ಕಿಲ್ಲ, ಒಂದು ಕೆಟ್ಟದಾಗ ನಿನ್ನ ಬಗ್ಗೆ ಮಾತಾಡೋಕ್ಕಿಲ್ಲ. ಅಂಥದ್ರಲ್ಲಿ ಸುಮ್ಮನೆ ಅವಳು ಕಂಡ್ರೆ ಯಾಕಂಗಡಿಯ ನೀನು? ಅವಳು ಏನು ಮಾಡಿದಾಳು? ಏನು ಮಾಡಿಲ್ಲ ಬಿಡು, ಏನು ಮಾಡಿಲ್ಲ. ಒಂದೂರಲ್ಲಿ ಇತ್ಕೊಂಡು ಕಂಬಳಿ ಮನೆ ಬಂದ್ಬಿಟ್ಟು ಹೋಯ್ತಾಳೆ ಮಾತಾಡ್ಕೊಂಡು. ನನ್ನ ಒಂದು ದಿವಸ ತಿರುಗಿ ನೋಡಿಲ್ಲ ನನ್ನ ತಂಗಿ ಅಂತ. ಇದನ್ನಾರೆ ಒಂದು ದಿವಸ ಮಾತಾಡ್ಸಾರಪ್ಪ, ಯಾಕಪ್ಪ ಹಿಂಗೆ ಆಡೋರು ನನ್ನ ಕಂಡ್ರೆ, ಯಾಕೆ ಹಿಂಗೆ ದ್ವೇಷದ ಸಸ್ತಾರ? ನಾನು ಏನನ್ನೇ ಮಾಡಿದ್ದಾನೆ ಅವ್ರಿಗೆ? ಮಾತಾಡ್ಸ್ಕೊತಾನೆ ಅವಳೇ ಇರೋಳಾಗಿ, ಅವಳೇ ಮಾತಾಡ್ಸ್ಬೇಕಾನೆ. ಅಲ್ಲ ನೀನು ಮಾತಾಡ್ಸ್ಬಿಟ್ರೆ ನಿನ್ನ ಬಾಯಿ ಸಮದೋದದ? ಎಲ್ಲರೇ ನಾನು ಕೆಟ್ಟಿವ್ನಿ, ಎಲ್ಲರನ್ನೂ ಒಳ್ಳೇದು ಮಾಡ್ಕೋಬೇಕು ಅನ್ನೋದು ನಿನ್ನ ಆತ್ಮದಲ್ಲಿ ಹುಟ್ಟಬೇಕು ಕಣವ, ಗೊತ್ತಾ? ನಿನ್ನ ಆತ್ಮದಲ್ಲಿ ಹುಡ್ಬೇಕವ ಎಲ್ಲವ. ಅಯ್ಯೋ ಬಿಡು, ನಾವು ಕೆಟ್ಟಿವಿ, ಒಂದು ಒಳ್ಳೇದು ಮಾಡ್ಕೊಳ್ಳೋದ ಅಕ್ಕನ ಬಾವನ್ನ ಅನ್ನೋದನ್ನ ನಿನ್ನಲ್ಲಿರಬೇಕು. ಹೋಗಿ ಎಂಥ ಕೆಲಸ ಮಾಡಿದೆ, ಹೋಗಿ ಕೇಸ್ ಹಾಕ್ಬಿಟ್ಟು ಈಗ ಅವ್ರನ್ನ ನಾವು ಹೇಳಂಗಿಲ್ಲ ಬಿಡಂಗಿಲ್ಲ, ಮಾತು ಎತ್ತರ ಸಾಕು. ನಿನ್ನ ಮಗಳು ಹೋಗಿ ಕೇಸ್ ಹಾಕೊಳ್ಳೆ, ಹೋಗು ನಾವ್ಯಾಕೆ ಮಾಡವ ಅಂತಾರೆ. ಇವತ್ತು ಏನಾರು ಮಾಡಿಸ್ಕೊಳಂಗಿದ್ದದ ಅವ್ರ ಕೈಲಿ ನೀನು? ಒಂದು ಸಹಾಯವ ಹೇಳು. ನನ್ನ ಮಾತ ಕೇಳಿದರೆ ಇವತ್ತು ಎಲ್ಲ ಸರಿಯಾಗಿರೋದು, ಓಡೋಗಿ ಪುಸ್ತಕನೇ ಕೇಸ್ ಹಾಕ್ಬಿಟ್ಟೆ. ಇವತ್ತು ನಿನಗೆ ಕೇಸ್ ಹಾಕ್ಬಿಟ್ಟು ನಿನಗೆ ಎಷ್ಟು ಹಿಂಸೆ ಆಗಿದ್ದದು ಹೇಳು? ಎಲ್ಲ ದುಡ್ಡು ತಗೊಂಡ್ರು ಕೇಸ್ ಹಾಕ್ಬಿಟ್ಟು ನಿನಗೆ ಎಷ್ಟು ಮನ್ಸು ನೋವಾಯಿತು? ಅವತ್ತು ಅಷ್ಟೇ ಅವ್ರಿಗೆ ನೋವಾಗಿರ್ತದೆ, ಅರ್ಥ ಮಾಡ್ಕೊ. ನಿನ್ನಲ್ಲಿರೋದು ನೀನು ಉಳಿಸ್ಕೊಂಡಿದ್ದು ಸಾಕಾಗದು ನಿನಗೆ. ಕಂಡೋರ್ಗೆ ಯಾಕೆ ಆಸೆ ಮಾಡಬೇಕು? ಅಪ್ಪನ ಮನೆಗೆ ಯಾರೇ ಆಸೆ ಮಾಡಿದ್ರು ಸರ್ವನಾಶ ಆಗೋಯ್ತದೆ. ಹಾಲು ಉಂಟವರು ಒಳ್ಳೆ ಅಚ್ಚುಕಟ್ಟಾಗಿರಲಿ ಅಂತ ಆಶೀರ್ವಾದ ಮಾಡಬೇಕು, ಹೊರ್ತು ಹಾಳಾಗಲಿ ಅಂತ ಬಯಸ್ಬಾರ್ದು. ಬಯಸಿದ್ರೆ ಯಾವತ್ತೂ ಒಳ್ಳೇದಾಕಿಲ್ಲ, ತಿಳ್ಕೊಬಿಡು. ಓ ಹೇಳಿದ್ನಪ್ಪ ಹಾಳಾಗ್ಲಿ ಅಂತವ, ನನ್ನ ಬಾಯಿಗಳ ಸುರಿದು ಬಿಡ್ತವೆ. ನನಗೆ ಅಂದಿದ್ರೆ ನಾನು ಬೇಕಾದ್ರೆ ಸುರಿದು ಬಿಡ್ಲಿ, ನಾನು ಯಾಕೆ ಹೇಳೋಣ ಹೇಳು? ಯಾವತ್ತೂ ಒಳ್ಳೇದಾಗಿರಲಿ ಅಂತ ನಾನು ಆಶೀರ್ವಾದ ಮಾಡೋದು, ಹೊರ್ತು ಹಾಳಾಗಲಿ ಅಂತ ನಾನು ಯಾವತ್ತೂ ಅನ್ನೋಕ್ಕಿಲ್ಲ. ಯಾರೇನಾರು ಅನ್ಕೊಳ್ಳಿ, ನಂಬೋದು ಬಿಟ್ರು ಬಿಡ್ಬೋದು, ಅದನ್ನು ಯಾವತ್ತೂ ಆ ಥರ ಕೇಳಿ ಬಯಸಿಲ್ಲ ನಾನು. ನಂಬೋದು, ನಾನು ಯಾವತ್ತೂ ಸುಳ್ಳು ಹೇಳೋಕ್ಕಿಲ್ಲ, ನಾನು ಇರೋದನ್ನೇ ಮಾತಾಡೋದು ನಾನು. ಸರಿ ಫೋನ್ ಮಾಡಿ ಹೇಳು, ಈ ಥರ ಅಂತವ ನೋಡು ಹೆಂಗೆ ಕೂತಿದ್ದಾಳು ನೋಡು, ಹೇಳು ಅಂತ ಹೇಳ್ತಾ ಇದ್ದಾಳ. ಈ ಮುಂಡೆ ಮಾತು ಕಟ್ಕೊಂಡು ನೀನು ನಿಮ್ಮ ಅಕ್ಕನ ದೂರ ಮಾಡ್ಕೊಂಡೆ, ನನಗೆ ಗೊತ್ತಿಲ್ವಾ? ಅಲ್ಲ ನೀನು ಎದೆ ಮೇಲೆ ನಿನ್ನ ಬದಿ ಮೇಲೆ ಇದ್ದಾನ ಮರೆ, ಯಾಕೆ ಮರೆ ಹಿಂಗೆ ಅಡಿಗೆ ನೀನು? ನನ್ನ ಪಾಡಗೆ ನಾನು ಸುಮ್ಮ ಕೂತಿರೋಳ್ನ ನನ್ನ ಯಾಕೆ ಮುದ್ದೆ ಕೇಳ್ದಿಯೇ? ಬೇಡ ಅನ್ನ ನಾನೇ ಎಷ್ಟು ಸತಿ ಹೇಳಿದನು. ಇರೋಳೊಬ್ಳು ಅಕ್ಕ, ಬಾವುನ ನೀನು ಒಂದೂರಲ್ಲಿ ಇದ್ದೀರಿ, ನಿಷ್ಠೂರ ಮಾಡ್ಕೋಬೇಡಿ, ನೋಡಿದ ಜನ ಆಡ್ಕೋತಾರೆ, ಇವ್ರನ್ನ ಅಕ್ಕ ತಂಗಿರ ಇಲ್ಲ ನಾಯಿಗಳು ಅಂತ ಆಡ್ಕೋತಾರೆ, ಕಚ್ಚಾಡ್ಬಿಡಿ ಕಣವ ಅಂತ ನಾನು
ಗಿಳಿಗೆ ಹೇಳ್ದಂಗೆ ನಾನು ಗಿಳಿ ಪಾಠ ಮಾಡ್ದಂಗೆ ಹೇಳಿನಿ ಹೊರ್ತು ಅವಳನ್ನ ಬಿಟ್ಬಿಡು ಅವಳು ಮಾತಾಡಿಸ್ಬೇಡ ಅಂತ ನಾನು ಈ ಬಾಯಲ್ಲಿ ನಾನು ಹೇಳಿದರೆ ಅದು ಏನಾರೇ ಆಗಲಿ ನಾನು ನಿಜಕ್ಕೂ ನಾನು ಯಾವತ್ತು ಒಳ್ಳೇದು ಬಯಸೀನಿ ಒಳ್ಳೇದು ಹೇಳ್ಕೊಟ್ಟಿನಿ ಅಷ್ಟೇ. ಅದಕ್ಕೆ ಸಿಟ್ಟಿನ ಡಬ್ದೊಳಗೆ ಬಾಣೆ ರೌಸ್ಕೊ ಉಣ್ಣು ಅಂತ ಹೇಳ್ಕೊಟ್ಟಿರೋದು ನೀನು ಒಳ್ಳೇದು ಬಯಸೋದಕ್ಕೆ. ಅವತ್ತು ನೀನು ಅವ ಅಮ್ಮನ ಇವ್ರು ಯಾಗೋ ಅತ್ತೆ ಸೊಸೆ ಚೆನ್ನಾಗಿರ್ತಾನೆ ಬಂದವಳು ನೀನು ಉಂಡುಬಿಟ್ಟು ತಿನ್ಬಿಟ್ಟು ಮನೆಗೆ ಬರಬೇಕು ಅವ್ರ ಮಧ್ಯದಲ್ಲಿ ತಂದಿಡಬೇಕು ಹೇಳು. ಆಚೆ ಮುಂಚೆಗೆ ಅವ್ರು ಅತ್ತೆ ಸೊಸೆ ಚೆನ್ನಾಗಿತ್ತಿಲ್ವಾ ಅವ ಅಮ್ಮ ಮನೇಲಿದ್ದಾಗ ಲಕ್ಷ್ಮಿ ಹೋಗ್ತಿತ್ತು ಹಂಗೆ ಆ ತರಕಾರಿ ವ್ಯಾಪಾರ ಗಿರ್ಪಾರದಲ್ಲಿ ಒಳ್ಳೆ ದುಡ್ಡು ಮಾಡ್ಕೊಂಡು ಯಾಕೋ ನೆಮ್ಮದಿಯಾಗಿದ್ಲು. ನಿನ್ನಿಂದನೇ ಎಲ್ಲನ ಅದ್ಗೆಟ್ಟೋಗಿದ್ದು. ನೀನು ಅದೇ ಮೇಲೆ ಇದ್ದಾನೆ ನೀನು ಬದಿ ಮೇಲೆ ಇದ್ದಾನೆ ಯಾಕೆ ಹಿಂಗೆ ಹೊಟ್ಟೆ ಉರ್ಸಿಗೆ ನನ್ನ ಅಂತವ ನಾನೇನು ಮಾಡಕ್ಕೆ ಬಂದಿದ್ದಾನೆ ನಿನಗೆ ನಾನೇನು ಮಾಡಕ್ಕೆ ಬಂದಿದ್ದಾನೆ ಇದೊಳ್ಳೆ ಸರಿ ಆಯ್ತಪ್ಪ ನಿಂದು ಅಲ್ಲ ಸರಿ ಬಿಡು ನೀನು ಚೆನ್ನಾಗಿ ಆಡ್ತೀಯ ನೀನು ನಾನೇನು ಮಾಡಿದನು ನಾನು ಮಾತಾಡು ಅಂತ ಹೇಳ್ಕೊಟ್ಟಿನಿ ಇವತ್ತು ಮಾತಾಡಬೇಡ ಅಂತ ನಾನು ಹೇಳ್ಕೊಟ್ಟು ಬಿಲ್ಲ ನಾನು ಅವತ್ತು ಅಷ್ಟೇ ಇವತ್ತು ಅಷ್ಟೇ ತಂದಾಕ್ಬಿಟ್ಟು ತಮಾಸೆ ನೋಡೋ ಬುದ್ಧಿ ನಾನು ಕಲ್ತೇ ಇಲ್ಲ ನನ್ನ ಮೇಲೆ ಅನ್ಯಾಯ ನುಡಿಬೇಡ ನೀನು ಅಲ್ಲ ಅನ್ಯಾಯ ನುಡಿದ್ರು ಒಳ್ಳೇದು ಆಯ್ಕಿಲ್ಲ ಬಿಡು ಅದು ಹೆಂಗಾರ ಅಲ್ಲಿ. ಅಯ್ಯೋ ಅಯ್ಯೋ ಕಂಡೀರು ಹೋಗವ ಸಾಕು ಕಂಡೀರು ಹೋಗು ಸಾಕು ಜಾಸ್ತಿ ಮಾತಾಡ್ಬೇಡ ನೀನು. ಗಂಗೆ ಮಾಡು ಫೋನ. ಆಂಬುಲೆನ್ಸ್ಗೆ ಹತ್ತಿಸ್ಕೋಬೇಕಾರೆ ಅವಳು ಕಂಬ್ಲಿ ನೋಡಿದ್ಲಕ್ಕ ಸುಮ್ಕಿರಪ್ಪ ನೋಡಿದ್ಲಕ್ಕ ಸುಮ್ಕಿರ ಅವಳುವೆ ಅವಳೇ ನೋಡ್ದಾನೆ ಇದ್ಲ ಕಣ್ಣು ಮುಚ್ಕೊಂಡು ಕೂತಿದ್ಲ ಅಲ್ಲ ಆಂಬುಲೆನ್ಸ್ ಬಂದು ನಿಂತ್ಕೊಂಡ್ರು ಮಗಿನ ಎತ್ಕೊಂಡು ಒಳಗೆ ಬಂದ್ರುವೆ ಆಂಬುಲೆನ್ಸ್ ಒಳಗೆ ಹತ್ತಿದ್ರುವೆ ಬಗ್ ನೋಡ್ನೇವಲ್ಲಪ್ಪ ದೂರದಲ್ಲಿ ನಿಂತ್ಕೊಂಡು ನಂಟ್ರು ನೋಡಂಗೆ ನೋಡಿದ್ಲಲ್ಲಪ್ಪ ಅವಳಿಗೆ ಏನಪ್ಪ ಅನ್ಯಾಯ ಮಾಡಿದ್ದು ಅವಳಿಗೆ ಏನು ಮೋಸ ಮಾಡಿದ್ವಪ್ಪ ನಾವು ಏನು ಮಗಿನ ಅವ್ನಿಗೆ ಅಳ್ಗೋ ಬಿಟ್ಬಿಟ್ಟು ಇಲ್ದೊಳಗೆ ನಾಟಕ ಆಡ್ತಿದ್ಲು ಆಗೆಲ್ಲ ಅವಳು ಕಮ್ಲಿ ಈಗ ಮತ್ತೆ ಯಾಕೆ ಬಗ್ ನೋಡ್ನಿಲ್ಲ ಎಲ್ಲ ಅಷ್ಟೇ ಮಗ ಎಲ್ಲ ನಿನ್ನಲ್ಲೇ ಇತ್ತು ಸುಮ್ಮನಿರು. ಅವರು ಆಸೆ ಮಾಡ್ತಿದ್ರು ಎಲ್ಲರೂ ಆಸೆ ಮಾಡ್ತಿದ್ರು ದುಡ್ಡು ಯಾವಾಗ ಬತ್ತು ನಿನಗೆ ಆಗ ನೀನು ಬದಲಾವಣೆನೇ ಬೇರೆ ಆಗೋಯ್ತು ವಾತಾವರಣವೇ ಬೇರೆ ಆಗೋಯ್ತು. ಸುಮ್ಮನೆ ಯಾಕೆ ಮಾತಾಡಿಯೇ ಸುಮ್ಮನಿರು. ಮಾತಾಡಿದ್ರೆ ನಮ್ಮ ಅಪ್ಪ ಹಿಂಗೆಲ್ಲ ಮಾತಾಡ್ನಲ್ಲ ಅಂತ ಬೇಜಾರು ಮಾಡ್ಕೊತೀಯ ಅದಕ್ಕೆ ನಾನು ಏನು ಮಾತಾಡೋಕ್ಕಿಲ್ಲ ನಿನಗೆ. ಸುಮ್ಮನೆ ಇರೋದು ಕಲಿ ನೀನು ನಿನ್ನಿಂದ ನಿನ್ನ ಕೈಯಾರ ಎಲ್ಲನ ಹಾಳು ಮಾಡ್ಕೊಂಡೆ ಕಣ. ಮಾದೇವ ಓಡಾಡ್ಕೊಂಡು ಲೋನ್ ಮಾಡಿಸ್ತೀರ ಅಂದರೆ ತರಕಾರಿ ಅಂಗಡಿ ಹೆಂಗೆ ಓಪನ್ ಮಾಡ್ತಿದ್ರಿ ನೀವು ಅದನ್ನ ಯೋಚನೆ ಮಾಡಿದೀಯಾ ನೀನು ಯೋಚನೆ ಮಾಡಿದೀಯ ಹೇಳು. ಮಾತು ಹೇಳ್ತೀನಿ ಕೇಳು. ಯಾವ ಮನ್ಸ ಹತ್ತು ದೇಣಿಯ ಒದಿತಾನೋ ಬಂದಾರಿ ಮರಿತಾನೋ ಅವ್ನು ಯಾವತ್ತೂ ಉದ್ಧಾರ ಆಗೋಕ್ಕಾಯ್ಕಿಲ್ಲ ತಿಳ್ಕೊಬಿಡು. ನಮ್ಮ ಅಪ್ಪ ಹಿಂಗೆ ಅನ್ನಲ್ಲ ಅಂತ ಬೇಜಾರು ತಿಳ್ಕೊಬೇಡ. ಯಾಕೆ ಅಂದರೆ ಅರ್ತ್ಕೊಳ್ಳೋದು ಜೀವನದಲ್ಲಿ ಭಾಳ ಅದೇ ಸರಿಯಾ. ನನ್ನ ಮಗಳು ಕೆಂಪಿ ಯಾವತ್ತೂ ನೀನು ಕೇಳಿ ಬಯಸ್ತಾಳಲ್ಲ ಇವತ್ತಿಗೂ ಒಂದು ಮಾತು ನೀನು ಸುದ್ದಿ ಮಾತಾಡೋಕ್ಕಿಲ್ಲ. ನೀನೇ ಅವಳ ಬಗ್ಗೆ ಮಾತಾಡ್ತೀಯ ಹೊರ್ತು ಅವಳು ಯಾವತ್ತೂ ನಿನ್ನ ಬಗ್ಗೆ ಮಾತಾಡಿಲ್ಲ. ಸುಮ್ಮನೆ ಇಲ್ದವದೆಲ್ಲ ಮಾತಾಡ್ಕೊಂಡು ಇಲ್ದವದು ತಟುಕ್ಲು ತಗೊಂಡು ನೀನು ಸುಮ್ಮನೆ ಬ್ಯಾಡ್ದವದೆಲ್ಲ ಇದು ಮಾಡ್ತೀಯ ಅಷ್ಟೇ. ಅಯ್ಯೋ ಬಿಡು ಯಾರಿಂದ ಏನೂ ಇಲ್ಲ ಕತೆ ನನ್ನ ಮಗ ಹುಷಾರ ನನಗೆ ಸಾಕು ಯಾರು ಕಟ್ಕೊಂಡು ನನಗೇನು ಈ ಜನ್ಮದಲ್ಲಿ ಬುದ್ಧಿ ಕಲಿಯಕ್ಕಿಲ್ಲಕಂದು ಬಿಡು ನೀನು. ನಿನ್ಗೆ ಹೇಳೋದು ಅಷ್ಟೇ ಕ್ವಾಣದ ಮುಂದ್ಗಡೆ ಬಾಯ್ ಬಡ್ಕೊಳ್ಳೋದು ಅಷ್ಟೇ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.